ಚೈನಾ ಯಾಕಷ್ಟು ಡೆವಲಪ್ಮೆಂಟ್ ಆಯಿತು? ವಾಟ್ ಇಸ್ ದ ರೀಸನ್? ಚೈನಾದಲ್ಲಿ ಧರ್ಮ ಇದೆಯಲ್ಲ, ಕಾಂಪೌಂಡ್ ಒಳಗೆ ನಮ್ಮ ಅನೇಕ ಸ್ನೇಹಿತರು ಬಂದಿದ್ದಾರೆ. ನನಗೂ ತುಂಬ ಸಲ ಕರೀತಾರೆ ಚೈನಾಗೆ ಹೋಗಿ ಬರೋಣ ಅಂತ. ನೋಡೋಣ, ಸಾಧ್ಯ ಆದರೆ ಹೋಗೋಣ ಒಂದು ದಿವಸ ಅಂತ ಹೇಳ್ತೀವಿ. ಬೈಕಲ್ಲೆಲ್ಲ ಸುತ್ತಾಡ್ಕೊಂಬಂದಾರೆ. ಚೈನಾ ಕಾಂಪೌಂಡಿನ ಆಚೆಗೆ ಧರ್ಮ ತರಂಗೇ ಇಲ್ಲ. ನೀನು ಹಿಂದೂನೋ ಮುಸ್ಲಿಮೋ, ನೀನು RSSೋ, ನೀನು PFIಯೋ, ನೀನು ಮುಸ್ಲಿಮೋ ಹಿಂದೂನೋ, ನೀನು ಬೌದ್ಧನೋ ಜೈನನೋ, ನೀನು ಯಾರೇ ಆಗಿರೋ, ನಿನ್ನ ಮನೆ ಒಳಗಡೆ ಮಾತ್ರ ಮಾಡು. ರೋಡಿಗೆ ಧರ್ಮ ತಂದರೆ ಕೇಸು. ರೋಡಿಗೆ ಧರ್ಮ ತರಂಗಿಲ್ಲ ಸರ್. ಅಲ್ಲಿ ಎಷ್ಟೋ ದೇವಸ್ಥಾನಗಳು, ಎಷ್ಟೋ ಚರ್ಚ್ಗಳು, ಎಷ್ಟೋ ಮಸೀದಿಗಳು, ಲೈಬ್ರರಿಗಳಾಗಿದೆ, ಫ್ಯಾಕ್ಟ್ರಿಗಳಾಗಿದ್ದಾವೆ. ಅದು ಬೆಸ್ಟ್ ಅಲ್ವಾ? ಧರ್ಮ ಎಷ್ಟು ಸರ್, ಧರ್ಮ ಇದೆಯಲ್ಲ, ಎಷ್ಟು ತಗೋಬೇಕು ಅಷ್ಟೇ ತಗೋಬೇಕು. ಧರ್ಮ ಮತ್ತು ದೇವ್ರನ್ನ ಜಾಸ್ತಿ ನಾವು ಸ್ವೀಕಾರ ಮಾಡೋಕ್ಕೆ ಹೋಗಬಾರ್ದು, ಜಾಸ್ತಿ ತಲೆಗೆ ಹಚ್ಕೋಬಾರ್ದು. ಈ ಯಂಗ್ಸ್ಟರ್ಗಳಿಗೆ ಅದೇ ಹೇಳೋದು. ಈ ಧರ್ಮದ ಹೆಸರಿನಲ್ಲಿ, ಗೋವಿನ ಹೆಸರುಗಳಲ್ಲಿ, ಪ್ರಾಣಿಗಳ ಹೆಸರಿನಲ್ಲಿ, ಭಾವನೆಗಳ ಹೆಸರಿನಲ್ಲಿ, ರಾಷ್ಟ್ರೀಯತೆಯ ಹೆಸರಿನಲ್ಲಿ ನಿಮ್ಮನ್ನೆಲ್ಲ ಯಾಮರಿಸ್ತಿದ್ದಾರೆ. ನಾವು ಹೋರಾಟ ಮಾಡಬೇಕಾಗಿದೆ ಯಾವುದಕ್ಕೆ ಕೇಳಿ? ಉದ್ಯೋಗಕ್ಕೋಸ್ಕರ, ಶಿಕ್ಷಣಕ್ಕೋಸ್ಕರ, ನಮ್ಮ ಪ್ರಾತಿನಿಧ್ಯಕ್ಕೋಸ್ಕರ,